ಕಾಂತಾರ ಅನ್ನೋ ವರ್ಲ್ಡಲ್ಲೇ ಬದುಕಿ 3 ವರ್ಷ ಇಟ್ ವಾಸ್ ನಾಟ್ ಈಸಿ. ಲೈಕ್ ಯಾವ ಡಿಪಾರ್ಟ್ಮೆಂಟ್ವರೆಗೂ ಈಸಿ ಆಗಿರಲಿಲ್ಲ, ರಿಷಬ್ ಅವ್ರಿಗೂ ಆಗಿರಲಿಲ್ಲ, ಪರ್ಸ್ನಲಿನೂ ಈಸಿ ಆಗಿರಲಿಲ್ಲ. ಅದನ್ನೆಲ್ಲ ಮಾಡಿ ಆ್ಯಂಡ್ ನಾನು ಅಷ್ಟು ಹತ್ತಿರದಿಂದ ಆ ಪ್ರೋಸೆಸ್ನ ನೋಡಿದ್ದೀನಲ್ವಾ. ಒಂದು ಕತೆ ಶುರುವಾದಾಗಿಂದ ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ನಿದ್ದೆಗೆಟ್ಟು ರಿಷಬ್ ಲೈಕ್ 23 years ಎಲ್ಲ ಕೆಲಸ ಮಾಡಿರೋ ದಿನಗಳು ಇದೆ. ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದು ಆ ಕೆಲಸಗಳೆಲ್ಲ ಅದೊಂದು ಸ್ಕ್ರೀನಲ್ಲಿ ಕಾಣಿಸ್ಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆದೆ. ನನಗೆಲ್ಲ ಒಂದು ಫ್ಲ್ಯಾಶ್ ಕೆಡ್ಸಲ್ಲಿ ಹೋಗ್ತಾ ಇತ್ತು ಆ ಜರ್ನಿ, ಎಲ್ಲಿಂದ ಶುರುವಾಗಿ ಏನೇನಾಯಿತು ಅಂತ ಪ್ರತಿ ಇದರಲ್ಲೂ ತುಂಬ ಎಮೋಷ್ನಲ್ ಆದ, ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆ್ಯಂಡ್ ಪರ್ಸ್ನಲಿನೂ ನನಗೆ ಆ ಸ್ಕ್ರೀನಿಂದ ಒಂದು ಎನರ್ಜಿ, ಒಂದು ಟ್ರಾನ್ಸ್ಫರ್ ಆಗಿರೋ ಥರ ಫೀಲ್ ಆಗುತ್ತೆ ನಿಮಗೆ. ಅಂದರೆ ನಮಗೆ ಆ್ಯಸ್ ಎ ಟೀಮ್ ಆದರೂ ಕೂಡ ಸಿನಿಮಾ ನೋಡಬೇಕಾದ್ರೆ ನನಗೆ ತುಂಬ ಓವರ್ವೆಲ್ಮಿಂಗ್ ಆಗಿತ್ತು, ತುಂಬ ಎಮೋಷ್ನಲ್ ಆಗಿದ್ದೆ. ತುಂಬ ಅಳು ಬರ್ತಾ ಇತ್ತು, ನಂಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದು ಸ್ಕ್ರೀನಲ್ಲಿ ನೋಡಿ ಆ ಸ್ಕ್ರೀನಿಂದ ಒಂದು ಟ್ರಾನ್ಸ್ಫರ್ ಆಗೋ ರೀತಿನೋ, ನಮ್ಗೆ ಒಂದು ಎನರ್ಜಿನ ಏನು, ಅದ್ರ ಜೊತೆಗೆ ಅದ್ರ ಹಿಂದೆ ಪಟ್ಟಿರೋ ಶ್ರಮ, ಅದೆಲ್ಲದು ಸೇರಿ ಅದು ಹಾಗೆ ಎಮೋಷ್ನಲ್ ಆದ. ಕಾಂತಾರ ಚಾಪ್ಟರ್ 1 ನೋಡಿದಾಗ ಎಷ್ಟೋ ಸೀನ್ಗಳು ನೆನಪಲ್ಲಿ ಉಳಿಯುತ್ತೆ. ಯಾಕಂದ್ರೆ ನಾನೇ ಆ ಮೂವಿನ 2 ಸಲ ನೋಡಿದ್ದೀನಿ. ಅಂಡ್ ಎಲ್ಲೋ ಒಂದ್ ರೀತಿ ಏನ್ ಅನ್ಸುತ್ತೆ ಅಂದ್ರೆ, ಸಿನಿಮಾನ ನೋಡ್ಬೇಕಾದ್ರೆ ಆ ಒಂದು ದೈವ ಏನ್ ಬರುತ್ತೆ ಅವರ ಮೈ ಮೇಲೆ ಆಗ ಕೈ ಮುಗಿಬೇಕು, ಇಲ್ಲ ಹಾಕಿರುವಂತಹ ಸ್ಲಿಪ್ಪರ್ನ ಬಿಟ್ಟು ಸಿನಿಮಾನ ನೋಡ್ಬೇಕು ಅನ್ನುವಂಥದ್ದನ್ನ ಎಷ್ಟೋ ಜನರ ಮನಸ್ಥಿತಿ ಅದು. ಅಂದ್ರೆ ರಿಷಬ್ರಲ್ಲಿ ಆ ಒಂದು ದೈವವನ್ನ ಕಾಣ್ತಾ ಇರುವಂತದ್ದು. ಸೊ ಇದು ಎಷ್ಟು ಅಂದ್ರೆ, ನೀವು ಕೂಡ ಸಿನಿಮಾ ಸ್ಟಾರ್ಟ್ ಆದ ನಂತರ ದೈವಾರಾಧನೆ ಮಾಡಿದ್ರಿ, ದೈವಗಳ ಒಂದು ಅಭಯ ಕೂಡ ಈ ಸಿನಿಮಾಗೆ ಸಿಕ್ತು. ಸೊ ರಿಷಬ್ ಸರ್ ಅವರು ಕೂಡ ಅಷ್ಟೇ, ಪ್ರತಿ ಸಲನೂ ಕೂಡ ದೈವ ಬಲ ಇಲ್ಲದೆ ಇದ್ರೆ ನಾನು ಇದನ್ನ ಸಾಧಿಸೋದಕ್ಕೆ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ದೈವದ ಬಗ್ಗೆ, ಆಶೀರ್ವಾದದ ಬಗ್ಗೆ, ದೈವ ಆಶೀರ್ವಾದದ ಬಗ್ಗೆ ಕಾಂತಾರ ಮೇಲೆ ಏನು ಹೇಳ್ತೀರಿ? ಖಂಡಿತ. ಅಂದರೆ ಈ ಕಾಂತಾರನ ದೈವದ ಅಭಯ ಇಲ್ಲದೆ ಇದ್ರೆ, ಆಶೀರ್ವಾದ ಇಲ್ಲದೆ ಇದ್ರೆ ಇದನ್ನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿಗೆ ಈ ಸಿನಿಮಾನ ಇಷ್ಟು ಸಕ್ಸಸ್ಫುಲಿ ಮಾಡಿ ಅದು ತೆರೆ ಮೇಲೆ ಬಂದು ಇಷ್ಟು ಜನದ ಆಶೀರ್ವಾದ ಸಿಗ್ತಿದೆ ಅಂದರೆ ನಮ್ಗೆ ಆ ದೈವದ ಬೆಂಬಲ ಇದ್ದಿದ್ದಕ್ಕೆ, ಆಶೀರ್ವಾದ ಇದ್ದಿದ್ದಕ್ಕೆ. ಅದ್ರ ಜೊತೆಗೆ ರಿಷಬ್ ಅವ್ರು ಕೂಡ ಅದನ್ನು ತುಂಬ ಚೆನ್ನಾಗಿ, ತುಂಬ ಭಯ ಭಕ್ತಿಯಿಂದ ನಾವು ಎಲ್ಲರೂ ಅದನ್ನು ಫಾಲೋ ಮಾಡಿ ಅದೇ ಥರದಲ್ಲಿ ನಡ್ಕೊಂಡು ಬಂದಿರೋದಕ್ಕೆ ಅದಾಗಿದೆ ಅಂತ ಎಷ್ಟು ಹರಕೆ ಕಟ್ಟಿದ್ರಿ ಕೇಳಬೇಕಿತ್ತು? ತುಂಬ ಹರಕೆ ಕಟ್ಟಿದ್ದೀನಿ. ಅಲ್ಲ, ಅದು ಇದಕ್ಕಂತಾನೆ ಅಲ್ಲ, ನಾವು ಶೂಟ್ ಮಾಡ್ತಿದ್ದಿದ್ದು ಲೊಕೇಶನ್ಗಳಾಗಿರ್ಬೋದು, ರಿಷಬ್ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡೋಂಥ ಆ್ಯಕ್ಷನ್ಸ್ಗಳಾಗಿರಲಿ, ಬೇರೆದೆಲ್ಲದು ಅಲ್ಲಿ ಬಂದಿರೋರು ರಿಷಬ್ ಒಬ್ರಿಗೋಸ್ಕರ ಏನೋ ಪ್ರೇಯರ್ ಮಾಡ್ತೀನಿ ಅನ್ನೋದಲ್ಲ, ಅದೊಂದು ಸಿನಿಮಾಗೋಸ್ಕರ. ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀವಿ, ಅಲ್ಲೊಂದಿಷ್ಟು ದೈವ ದೇವಿಗಳಿದೆ, ಅವ್ರಿಗೆಲ್ಲ ಪೂಜೆ ಮಾಡಬೇಕು, ನಾಗಗಳಿದೆ, ನಾವು ಶೂಟಿಂಗ್ ಮಾಡೋ ತುಂಬ ಜಾಗಗಳಲ್ಲಿ ಅಲ್ಲಿ ಪೂಜೆ ಕೊಡಬೇಕು, ಶೂಟಿಂಗ್ ಆದಮೇಲೆ ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ಇವಾಗ ಟೆಂಪಲ್ಗೆ ಹೋಗೋದೇನಂದರೆ ಪರ್ಸ್ನಲಿನೂ ನನಗೂ ರಿಷಬ್ಗೂ ಅದು ತುಂಬ ನಮಗೆ ಏನಾದರೂ ಸ್ಟಕ್ ಆದರೆ ಅಂತ ಅನಿಸಿದ್ರೆ, ಇಲ್ಲ ನಮ್ಮ ತುಂಬ ಪೀಸ್ ಅನಿಸುತ್ತೆ, ನಮಗೆ ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾದರೂ ಒಂದು ಸೈಡಲ್ಲಿ ಕೂತ್ಕೊಂಡು 10 minute ಮೆಡಿಟೇಷನ್ ಮಾಡ್ತೀವಿ, ಒಂದು ರೀಚಾರ್ಜ್ ಆಗುತ್ತೆ, ಅದು ಎನರ್ಜಿ ರೀಫಿಲ್ ಮಾಡ್ಕೊಂಡು ಬಂದಿರೋ ಥರದ ಪ್ರೋಸೆಸ್ ನಮಗೆ. ಟೆಂಪಲ್ಗೆ ಹೋಗೋದಕ್ಕೆ ಇಬ್ಬರಿಗೂ ಇಷ್ಟ, ಪೂಜೆಗಳನ್ನು ಮಾಡ್ತೀವಿ, ನೀವೆಲ್ಲ ನೋಡಿದ್ರೆ. ಇದು ಕಾಂತಾರದಂದರೆ ಇಷ್ಟು ದೊಡ್ಡ ಸಿನಿಮಾ ಆಗಬೇಕಾದ್ರೆ ಆ ಥರದ ಲೊಕೇಶನ್ಗಳು, ಅಷ್ಟು ಜನ ಬಂದಿರ್ತಾರೆ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ, ನಾವು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತೀವಿ. ಸೊ ಯಾರಿಗೂ ಏನು ಕಿಂಚಿತ್ತು ಯಾರಿಗೂ ನೋವಾಗಬಾರ್ದು, ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ಥರದಲ್ಲಿ ಪ್ರೇಯರ್ಗಳು ಬಿಟ್ಟರೆ, ಅಂದರೆ ಕಾಂತಾರ ಸಕ್ಸಸ್ ಆಗಬೇಕಂತನೋ ಅದೆಲ್ಲ ಅಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಥರ ಭಯ ಭಕ್ತಿ ಶ್ರದ್ಧೆಯಿಂದ ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ಎಂಟೈರ್ ಟೀಮ್ ಒಂದು ಎಫರ್ಟ್ ಹಾಕಿ, ರಿಷಬ್ ಅವರು ಇಷ್ಟು ಡೆಡಿಕೇಟೆಡ್ ಆಗಿ ಒಂದು ತಪಸ್ತರ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ರಿಸಲ್ಟ್ ಸಿಕ್ಕಿದೆ. ನಿಮ್ಗೆ ಇಷ್ಟ ಆದ ಸೀನ್ ಯಾವುದು ಮ್ಯಾಮ್ ಕಾಂತಾರದಲ್ಲಿ? ನನಗೆ ಇಂಟರ್ವಲ್ ಫೈಟ್ ತುಂಬ ಇಷ್ಟ. ಅದಾದಮೇಲೆ ಎಲ್ಲ ಸೀಕ್ವೆನ್ಸು ಇಷ್ಟ. ಅದು ಒಂದು ಟೈಗರ್ ಜೊತೆಗೆ ಜಂಪ್ ಮಾಡಿ ಎಂಟ್ರಿ, ಅದೆಲ್ಲದು ಇಷ್ಟ. ಓಕೆ, ಕಾಂತಾರದ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳಿದಾಯ್ತು. ಈಗ ರ್ಯಾಪಿಡ್ ಫೈರ್ ರೌಂಡ್ ಒಂದಷ್ಟು ಕ್ವಶನ್ಸ್ನ ಮ್ಯಾಮ್ಗೆ ಕೇಳ್ತೀನಿ, ಏನು ಹೇಳ್ತಾರೆ ನೋಡೋಣ. ಮ್ಯಾಮ್, ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಮ್ಯಾಮ್, ಇಬ್ಬರಲ್ಲಿ ಸಾರಿ ಕೇಳೋದು ಯಾರು ಫಸ್ಟ್? ರಿಷಬ್. ನೀವು ಸೋಲಲ್ಲ ಅನ್ನೋಂಗಾಯ್ತು. ಹಾಗಂತ ಅಲ್ಲ, ಅವರು ಬೇಗ ಕೇಳ್ತಾರೆ. ಆ ಥರ ನಮಗೆ ಮಾತಾಡೋದು ಸ್ಟಾಪ್ ಮಾಡೋದು ಈ ಥರ ಎಲ್ಲ ಏನೂ ಇಲ್ಲ. ಸಮ್ಟೈಮ್ ನೆನಪೇ ಇರಲ್ಲ. ಹೆಲ್ದಿ ಡಿಸ್ಕಷನ್, ಹೆಲ್ದಿ ಆರ್ಗ್ಯುಮೆಂಟ್ಸ್. ಓಕೆ, ಈಗ ನಾವೇನಾದ್ರೂ ಮಾಡ್ತೀವಿ ಅಂತ ಹೇಳಿದಾಗ, ಯಾವ್ದಾದ್ರು ಒಂದು ಕೆಲಸ ಮಾಡ್ತೀವಿ ಅಂದಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅದ್ ಹಂಗ್ ಮಾಡಿದ್ರೆ ಹೆಂಗಿರುತ್ತೆ, ಇದು ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಎಷ್ಟು ದಿನ ನಿದ್ದೆ ಕೆಟ್ಟಿದ್ದೀರಾ? ನಿದ್ದೆ ಮಾಡದಿರುವಂತಹ ದಿನಗಳು ಎಷ್ಟು ಕಾಂತಾರ ಶೂಟಿಂಗ್ ಟೈಮ್ ಅಲ್ಲಿ? ಖಂಡಿತ ತುಂಬಾ ದಿನ. ಈಗ ಅಂದ್ರೆ ನೆಕ್ಸ್ಟ್ ಡೇ ಯಾವ್ದೋ ಒಂದು ನ್ಯೂ ಲುಕ್ ಸೆಟ್ ಆಗ್ಬೇಕಾಗಿರುತ್ತೆ,
ಗುಲ್ಶನ್ ಅವ್ರು ಬರ್ಬೇಕಾದ್ರೆ ಬಾಲಿವುಡ್ ಇಂದ ಬರ್ತಿದ್ದಾರೆ, ಹೇಗಿರ್ತಾರೆ ಏನು ಅದೆಲ್ಲ ಟೆನ್ಷನ್ಗಳು. ಆಮೇಲೆ ಒಂದು ವಾರ್ ಆಗ್ಬೇಕಾದ್ರೆ ಆಮೇಲೆ ಜಯರಾಮ್ ಸರ್ ಸೀನಿಯರ್ ಆರ್ಟಿಸ್ಟ್, ಅದು ಒಂದ್ ಸ್ವಲ್ಪ ಟೆನ್ಷನ್ ಅನ್ಸ್ತಿತ್ತು. ಮತ್ತೆ ವಾರ್ ಸೀಕ್ವೆನ್ಸ್ ಅಲ್ಲಿ ಸಾವಿರಾರು ಜನ ಬಂದ್ರಲ್ವಾ, ಆವಾಗ ಆ ಕಾಸ್ಟ್ಯೂಮ್ ಹ್ಯಾಂಡಲ್ ಮಾಡೋದು ನಿದ್ದೆನೆ ಬರ್ತಿರ್ಲಿಲ್ಲ. ಹೇಗೆ ಕಾಸ್ಟ್ಯೂಮ್ಸ್ ಮಾಡಿದೀವಿ, ಇಷ್ಟು ಕಷ್ಟಪಟ್ಟು ಪ್ರೊಡಕ್ಷನ್ ಮಾಡಿದೀವಿ, ಎಲ್ಲ ರೆಡಿ ಇದೆ, ಬಟ್ ಆನ್ ಟೈಮ್ ಅದನ್ನ ತಗೊಂಡೋಗಿ ಹಾಕ್ಸಿ ಆ 7 o'clock ಶಾರ್ಟ್ ರೆಡಿ ಮಾಡೋದಿದೆಯಲ್ಲ, ಇಟ್ಸ್ ಎ ಟಾಸ್ಕ್. ಆ ಥರ ತುಂಬಾ ದಿನಗಳು ಬಂದೋಗಿದೆ. ಆಮೇಲೆ ಮಳೆ ಬರ್ತಾ ಇತ್ತು, ನಮ್ದು ಆ ಪೋರ್ಟ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ರೈನಿಂಗ್ ಸೋ ಹೆವಿಲಿ. ಅದರಲ್ಲಿ ನಮಗೆ 4-5 ಚೇಂಜ್ಗಳು ಬರ್ತಿತ್ತು, ಫಾರಿನರ್ ಕ್ಯಾರೆಕ್ಟರ್ಸ್ ಎಲ್ಲ ಇತ್ತು, ಅದನ್ನ ಅಲ್ಲಿ ಡ್ರೈ ಮಾಡಿ ರೆಡಿ ಮಾಡಿ ಕೊಡೋದಾಗಿರ್ಬೋದು, ಆ ಥರದ್ದೆಲ್ಲ ಟಾಸ್ಕ್ ಇತ್ತಲ್ಲ. ಸೊ ನಿದ್ದೆನೇ ಬರ್ತಿರ್ಲಿಲ್ಲ ರಾತ್ರಿ ಎಲ್ಲ. ಆಮೇಲೆ ಸಡನ್ ಆಗಿ ಏನೋ ನೆನಪಾಗುತ್ತೆ, ಏನೋ ಒಂದು ಮಿಸ್ ಆಗಿರತ್ತೆ, ಅಲ್ಲೇ ಇರ್ತೀನಿ ಬೇಸಿಂದಾನೆ ಅಲ್ಲಿವರೆಗೂ ಕೆಲಸ ಮುಗಿಸಿ ಮನೆಗೆ ಬಂದಿರ್ತೀನಿ, ಮಲ್ಕೊಂಡಿರ್ತೀನಿ, ಏನೋ ನೆನಪಾಗುತ್ತೆ. ಮಿಡ್ ನೈಟ್ ಎಲ್ಲ ನಾನು ನಂದು ಗ್ರೂಪಲ್ಲಿ ಇದೊಂದು ಮರ್ತೋಗಿದೆ, ಒಂಚೂರು ಟೇಕ್ ಕೇರ್ ಮಾಡಿ, ಇದೊಂಚೂರು ನೋಡಿ, ಇದೊಂಚೂರು ಫಿನಿಶ್ ಮಾಡಿ, ಈ ಥರದ್ದೆಲ್ಲ ಒಂದಿಷ್ಟು ಮೆಸೇಜ್ಗಳು ನೆನಪಾಗ. ಆಮೇಲೆ ನನ್ನ ಟೀಮೇಟ್ಸ್ ಎಲ್ಲ ಅವ್ರು ನಗ್ತಾ ಇರ್ತಾರೆ, ಮ್ಯಾಮ್ ನೀವು ರಾತ್ರಿನೂ ಮಲ್ಕೊಳ್ಳಲ್ವಾ, ಇದನ್ನ ಯೋಚನೆ ಮಾಡ್ಕೊಂಡಿರ್ತೀರಾ ಅಂತ. ಓಕೆ, ಇನ್ನು ರಿಷಬ್ ಈವರೆಗೂ ತುಂಬಾನೇ ಕಷ್ಟಪಟ್ಟು ಮಾಡಿರುವಂತಹ ಸೀನ್ ಅಂತ ಹೇಳಿದ್ರೆ ಯಾವ್ದು ಇಷ್ಟ ಆಯ್ತು ಈ ಚಾಪ್ಟರ್ ಅಲ್ಲಿ? ಇದಾಗಿರ್ಬೋದು ಅಥವಾ ಕಾಂತಾರ? ನನಗೆ ಕಾಂತಾರದಲ್ಲಿ ಅದು ಕಂಬಳ ಸೀನು, ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಇದರಲ್ಲಿ ಆಕ್ಷನ್ ಸೀಕ್ವೆನ್ಸ್ಗಳು ನನಗೆ ತುಂಬಾ ಇಷ್ಟ ಆಯ್ತು. ಇಂಟರ್ವಲ್ ಫೈಟ್ ಆಗಿರ್ಬೋದು, ಚಾರಿಯಟ್ ಫೈಟು, ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಅದು ತುಂಬಾ ಇಷ್ಟ. ಓಕೆ, ಕಾಂತಾರ ಮೂವಿ ರಿಲೀಸ್ ಆದಾಗ ಒಂದು ಪ್ರೀಮಿಯರ್ ಶೋ ಏನಿರುತ್ತೆ, ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ರಿಷಬ್ ಸರ್ನ ಬಂದು ತಪ್ಕೊಂಡ್ರು ಅಷ್ಟು ಪ್ರೀತಿಯಿಂದ. ಆದ್ರೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಮಿಸ್ ಆದ್ರು. ನೀವೆಷ್ಟು ಮಿಸ್ ಮಾಡ್ಕೊಂಡ್ರು ನಿಮ್ಮ ಅಣ್ಣನ? ತುಂಬಾ ಮಿಸ್ ಮಾಡ್ಕೊಂಡೆ. ಅವ್ರು ಇವಾಗ US ಅಲ್ಲಿ ಇದ್ದಾರೆ, ಅವ್ರದ್ದು ಸ್ಕ್ರಿಪ್ಟ್ ಮೇಲೆ ವರ್ಕ್ ನಡೀತಾ ಇದೆ, ಸೊ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿಗೆ ಮತ್ತೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಪ್ರಗತಿ ಮ್ಯಾಮ್ ವರ್ಕ್ ಮಾಡೋದು ಪಕ್ಕ ಅನ್ನಂಗೆ. ಯಾಕಂದ್ರೆ ಚಾರ್ಲಿ ಆದ್ಮೇಲೆ ನೆಕ್ಸ್ಟ್ ಅವ್ರು ವರ್ಕ್ ಮಾಡ್ತಿರೋದು ಚಾರ್ಲಿ ಕಿರಣ್ ರಾಜ್ ಅವ್ರ ಪ್ರಾಜೆಕ್ಟ್. ಇದು ರಿಚರ್ಡ್ ಆಂಟೋನಿ ಚಿಂಟು ಅಣ್ಣನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಈಗ ಕಾಂತಾರ ಆದ್ಮೇಲೆ ಒಂದಷ್ಟು ಸ್ಟೋರೀಸ್ ಗಳಂತೂ ಬಂದಿರುತ್ತೆ ರಿಷಬ್ ಸರ್ ಅವ್ರ ಹತ್ರ. ಸೊ ಆ ಒಂದು ಸ್ಟೋರಿ ಸೆಲೆಕ್ಷನ್ ವಿಚಾರದಲ್ಲಿ ರಿಷಬ್ ಸರ್ ಅವರು ಪ್ರಗತಿ ಮ್ಯಾಮ್ ಸಜೆಷನ್ ಕೇಳ್ತಾರ ಅಂತ? ಕೇಳ್ತಾರೆ, ಇಬ್ರು ಡಿಸ್ಕಸ್ ಮಾಡ್ಬಿಟ್ಟೆ ಡಿಸೈಡ್ ಮಾಡ್ತೀವಿ. ಲೈಕ್ ಎನಿ ಡಿಸಿಷನ್ ನಾವಿಬ್ರು ಅದು ಮೈಂಡ್ ಶೇರಿಂಗ್ ಇದೆ ಎಲ್ಲಾ ವಿಚಾರಗಳಲ್ಲೂ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹಬ್ಬದ ದಿನ ನಮ್ಮ ಜೊತೆಗೆ ಬಂದು ರಿಷಬ್ ಸರ್ ಅವರ ಬಗ್ಗೆ, ಕಾಂತಾರ ಚಾಪ್ಟರ್ 1 ಅಲ್ಲಿ ಪಟ್ಟಂತಹ ಕಷ್ಟದ ಬಗ್ಗೆ, ಅದಕ್ಕೆ ಸಿಕ್ಕಂತಹ ಪ್ರತಿಫಲದ ಬಗ್ಗೆ ತುಂಬಾ ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ ನಿಮ್ಮ ಮೆಮೊರೀಸ್ನ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಕ್ಸ್ ಆಫೀಸ್ ಅಲ್ಲಿ ಕಾಂತಾರ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ, ನೋಡದೇ ಇರುವಂತಹ ಪ್ರೇಕ್ಷಕರಿಗೆ, ಮತ್ತೆ ಮತ್ತೆ ನೋಡ್ತಿರುವಂತಹ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ರು ತುಂಬಾ ಸಪೋರ್ಟ್ ಮಾಡಿದೀರಾ. ನಿಮ್ ಸಪೋರ್ಟ್ ಇಂದಾನೆ ಕಾಂತಾರ ಒಂದು ಸ್ಮಾಲ್ ರೀಜನಲ್ ಮೂವಿ ಆಗಿದ್ದನ್ನ ನೀವೆಲ್ಲರೂ ಇಲ್ಲಿ ಕೈ ಹಿಡಿದು ಸಪೋರ್ಟ್ ಮಾಡಿರೋದಕ್ಕೆ ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಯ್ತು. ಸೊ ಇವತ್ತಿಗೆ ಈ ಸಿನಿಮಾಗೂ ನೀವೆಲ್ಲರೂ ಇಷ್ಟ ಆಶೀರ್ವಾದ ಮಾಡ್ತಾ ಇದ್ದೀರಾ. ಯಾರ್ಯಾರು ತುಂಬಾ ಸಲ ನೋಡ್ತಾ ಇದ್ದೀರಾ, ಸಿಕ್ದಾಗೆಲ್ಲ ಹೇಳ್ತಾರೆ ಮ್ಯಾಮ್ 4 times ಆಯ್ತು, 5 times ಆಯ್ತು ಅಂತ. ಇನ್ನೂ ಜಾಸ್ತಿ ಸಲ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು, ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ, ದಯವಿಟ್ಟು ಥಿಯೇಟರ್ಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.